25 ವರ್ಷಗಳಿಂದ ಮಹಾರಾಷ್ಟ್ರದಲ್ಲಿರುವ ಜಲ್ಗಾಂವ್ ರೈಲ್ವೆ ಸ್ಟೇಷನ್ ಮುಂದೆ ಹುಟ್ಟಿರುವ ಮಗಳಿಗೆ ಕಣ್ಣು ಕಾಣದೇ ಇರೋ ಕಾರಣ ಅವರ ತಂದೆ ತಾಯಿ ಅವರನ್ನ ಒಂದು ಕಸದ ಬುಟ್ಟಿಯಲ್ಲಿ ಇಟ್ಟು ಹೋಗ್ಬಿಡ್ತಾರೆ. ಆಗ ಇವರನ್ನ ಪೊಲೀಸರು ಹತ್ತಿರದಲ್ಲಿ ಇರುವಂತಹ ರಿಮ್ಯಾಂಡ್ ಹೋಮ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ಮತ್ತೆ ಇವರನ್ನ ಅಮರಾವತಿಯ ಪರತ್ವಾಡದಲ್ಲಿ ಕಿವುಡ ಮತ್ತೆ ಕುರುಡರಿಗಾಗಿ ಇರುವಂತಹ ರಿಹ್ಯಾಬ್ ಹೋಮ್ಗೆ ತರಳಿಸ್ತಾರೆ. ಅಲ್ಲಿ ಇರುವಂತಹ ಸಮಾಜ ಸೇವಕ ಮತ್ತು ಪದ್ಮಶ್ರೀ ಗ್ರಹೀತರಾದ ಶಂಕರ್ ಬಾಬಾ ಪಾಪಲ್ಕರ್ ಅವರು ಇವರಿಗೆ ಅವರ ಹೆಸರನ್ನ ನೀಡೋದಲ್ಲದೆ ಬ್ರೈಲ್ ಲಿಪಿಯನ್ನು ಕೂಡ ಕಲಿಸ್ತಾರೆ. ಇವತ್ತು ಇವರು MPSC ಅಂದ್ರೆ ಮಹಾರಾಷ್ಟ್ರ ಪಬ್ಲಿಕ್ ಸರ್ವಿಸ್ ಕಮಿಷನ್ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಿ ಈಗ ಮುಂಬೈನ ಮಹಾರಾಷ್ಟ್ರ ಸಚಿವಾಲಯದಲ್ಲಿ 3ನೇ ತರಗತಿಯ ಉದ್ಯೋಗಿಯಾಗಿ ತಮ್ಮ ವೃತ್ತಿ ಜೀವನವನ್ನ ಪ್ರಾರಂಭಿಸಲು ಸಿದ್ಧರಾಗಿದ್ದಾರೆ. ಅವರ ಪ್ರಯಾಣವು 125 ಇತರ ಅನಾಥ ಮತ್ತು ಅನಾನುಕೂಲ ಮಕ್ಕಳೊಂದಿಗೆ ಬಾಲಗೃಹ ಎಂಬ ನಿರ್ಗತಿಕ ಮಕ್ಕಳ ಮನೆಯಿಂದ ಪ್ರಾರಂಭವಾಯಿತು. ಅಲ್ಲಿಂದ ಅಮರಾವತಿಯ ಸರ್ಕಾರ ನಡೆಸುತ್ತಿರೋ ವಿದರ್ಭ ಮಹಾವಿದ್ಯಾಲಯದಲ್ಲಿ 2018ರಲ್ಲಿ BA ಪದವಿಯನ್ನ ಮುಗಿಸ್ತಾರೆ. ಅಮರಾವತಿ ಜಿಲ್ಲೆಯ ಧೈರ್ಯಾಪುರದ ಪ್ರೊಫೆಸರ್ ಪ್ರಕಾಶ್ ಟೋಪ್ಲೆ ಅವರು ಇವರ ಶ್ರದ್ಧೆ ಮತ್ತು ಆಸಕ್ತಿಯನ್ನ ಪರಿಗಣಿಸಿ ಇವರನ್ನ MPSC ಪರೀಕ್ಷೆಗೆ ಸಿದ್ಧತೆ ನಡೆಸೋಕೆ ಪ್ರೋತ್ಸಾಹ ಕೊಡ್ತಾರೆ. ಅಲ್ಲಿಂದ ಅವರು ಕ್ಲಾಸ್ 1 ಆಫೀಸರ್ಸ್, ತಹಶೀಲ್ದಾರ್ ಮತ್ತು ಡೆಪ್ಯೂಟಿ ಕಲೆಕ್ಟರ್ ಪರೀಕ್ಷೆಗೆ ಹಾಜರಾಗಿ ವಿಫಲರಾಗ್ತಾರೆ. ಕೊನೆಗೆ ಈ ಬಾರಿ ಕ್ಲಾಸ್ 3 MPSC ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಿದ್ದಾರೆ. ಇದರ ಬಗ್ಗೆ ಮಾಲಾ ಅವರ ಪ್ರಕ್ರಿಯೆ ಕೇಳಿದಾಗ ಆ ದೇವರೇ ನನ್ನನ್ನ ಚಿಕ್ಕ ವಯಸ್ಸಲ್ಲಿ ಕಾಪಾಡಿದ್ದಾರೆ, ಈಗ ನಾನು UPSCಯಲ್ಲಿ ಹಾಜರಾಗಿ IAS ಆಗ್ತೀನಿ ಅಂತ ಅವರ ಇಷ್ಟವನ್ನ ವ್ಯಕ್ತಪಡಿಸಿದ್ದಾರೆ. ಇವರ ಕತೆ ಜೀವನದಲ್ಲಿ ಎಲ್ಲ ಇದ್ದು ಏನೂ ಇಲ್ಲ ಅಂತ ಕೊರಗ್ತಿರೋರಿಗೆ ಅಥವಾ ಕೆಲವೊಂದು ಸಂಘಟನೆಗಳಿಂದ ನೊಂದು ಆತ್ಮವಿಶ್ವಾಸ ಕಳ್ಕೊಂಡಿರೋರಿಗೆ ಧೈರ್ಯ ತುಂಬಲಿ ಅಂತ ಭಾವಿಸ್ತಾ ಇದೇ ರೀತಿ ಮತ್ತಷ್ಟು ವಿಷಯಗಳನ್ನು ತಿಳಿಯಲು ಚಾನೆಲ್ಗೆ ಸಬ್ಸ್ಕ್ರೈಬ್, ಫಾಲೋ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ.